ಭಾರತ ದೇಶದ ಯಾವ್ದು ಚೆನ್ನಾಗಿರಲ್ಲ ಬಂದ್ರಣ್ಣ. ಇಲ್ಲಿ ಬಂದ್ರಣ್ಣ ನಮ್ಮ ದೇಶದಲ್ಲಿ ನಮ್ಮ ದೇಶದವರಲ್ಲ, ನಮ್ಮ ರಾಜ್ಯದವರು, ನಮ್ಮ ಕನ್ನಡಿಗರಲ್ಲ ಬಂದ್ರಣ್ಣ. ಆಮ್ ಆದ್ಮಿ ಪಾರ್ಟಿ ರೈತರ ಪರವಾಗಿ ಏನು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ಮಾಡಿದ್ರು ಕೂಡ ರಾಷ್ಟ್ರಾದ್ಯಂತ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಇದರ ವಿರುದ್ಧವಾಗಿ ದಂಗೆ ಇರ್ತಕ್ಕಂಥ ವಾತಾವರಣವನ್ನು ಹಾಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಗಳು ಉದ್ದಟತನದಿಂದ, ಅಹಂಕಾರದಿಂದ, ಸರ್ವಾಧಿಕಾರದ ಧೋರಣೆಯಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಏನು ಒಪ್ಪಂದ ಮಾಡಿಕೊಂಡಿದ್ದಾರೆ ಭಾರತಕ್ಕೆ, ಅದು ರೈತರ ಮರಣ ಶಾಸನ ಅಂತ ಹೇಳಿದ್ರು ತಪ್ಪಾಗಲಾರದು. ಬಹುತೇಕ ನಾವು ನಮ್ಮಲ್ಲಿ ಇರ್ತಕ್ಕಂಥ 10 ಕೋಟಿ ಜನರಲ್ಲಿ 90 ಕೋಟಿಗೂ ಹೆಚ್ಚು ಜನ ರೈತರೇ ಇರ್ತಕ್ಕಂಥ ಜನ. ಆ ರೈತರು ಇವತ್ತಿನ ದಿವಸ ವ್ಯವಸ್ಥಿತವಾಗಿ ಸಾವಯವ ಗೊಬ್ಬರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯಂತ್ರೋಪಕರಣಗಳು ಅತಿಯಾಗಿ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಉತ್ಪತ್ತಿ ಮಾಡಿ ವಿಶ್ವಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಈ ಭಾರತ ದೇಶದ ಸಂಪೂರ್ಣ ನಾಶ ಮಾಡೋದಕ್ಕೋಸ್ಕರ ಕೆಲವೇ ವ್ಯಕ್ತಿಗಳಿಗೆ, ಶ್ರೀಮಂತ ವರ್ಗದವರಿಗೆ ಮತ್ತು ಯಾಂತ್ರಿಕ ಜೀವನದಲ್ಲಿ ರೈತ ಏನು ಕೆಲಸ ಮಾಡ್ತಾನೋ ಅಮೇರಿಕ ದೇಶದವರು ಅವ್ರಿಗೆ ಅನುಕೂಲ ಆಗೋದಕ್ಕೆ ಟ್ರಂಪ್ಗೆ ಒಂದು ರೀತಿಯಲ್ಲಿ ಅಡಿಯಾಳಾಗಿ ನಿಂತಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ದೇಶವನ್ನೇ ತಗೊಂಡು ಆಡ ಇಟ್ಟಂಗೆ ಕಾಣಿಸ್ತಾ ಇದೆ. ಆ ದೃಷ್ಟಿಯಿಂದ ಇದನ್ನು ನಿಮ್ಮ ಪ್ರತಿಷ್ಠೆಗಾಗಿ ಈ ಕೆಲಸ ಮಾಡಬೇಡಿ. ಪ್ರತಿಷ್ಠೆ ಮುಖ್ಯ ಅಲ್ಲ, ರಾಷ್ಟ್ರ ಮುಖ್ಯ. ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ಯಾಕೆ ಈ ರೀತಿಯಾದಂಥ ತೀರ್ಮಾನಗಳನ್ನು ತಗೋತಾ ಇದ್ದೀರಾ? ಯಾವುದೋ ವಿಶ್ವದಲ್ಲಿ ವಿಶ್ವಮಾನವ ಅಥವಾ ವಿಶ್ವದಲ್ಲಿ ದೊಡ್ಡ ನೀರಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು, ಆಮೇಲೆ ಕೊಲೆಗಡಕರ ಜೊತೆ ಅಥವಾ ಈ ರೈತರ ಮರಣ ಶಾಸನ ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಜೋಡಿಯಾಗಿದ್ದೀರಾ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗುತ್ತೆ. ಆ ದೃಷ್ಟಿಯಿಂದ ಬಂಧುಗಳೇ, ನಾವೆಲ್ಲರೂ ಯಾವುದೇ ಪಾರ್ಟಿಯವರು BJPಯ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅದಕ್ಕೆ ಈ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ ಬೆಂಬಲ ಇದೆ. ರೈತರಿಗೋಸ್ಕರವಾಗಿ ರಾಷ್ಟ್ರದಲ್ಲಿ ಹಿಂದೆ ಒಂದು ಸರಿ ಇದೇ ಪ್ರಧಾನಮಂತ್ರಿಗಳು 3 ವರ್ಷ ಹೋರಾಟ ಮಾಡಿದ್ರು, ರೈತರಿಗೆ ಅನುಕೂಲ ಕೊಡಲಿಲ್ಲ, ಕಾಯ್ದೆಗಳನ್ನು ತಿದ್ದುಪಡಿ ಮಾಡಲಿಲ್ಲ, ಕಾಯ್ದೆಯನ್ನು ಎಂದಕ್ಕೆ ತಗೊಂಡಿಲ್ಲ. ಅದೇ ರೀತಿಯಲ್ಲಿ ಯಾವುದೇ ರಾಜ್ಯ ಸರ್ಕಾರ ಮಾಡಿದ್ರು ಕೂಡ ಅದನ್ನು ವಿರೋಧ ಮಾಡ್ತೀವಿ. ಕೇಜ್ರಿವಾಲ್ ರವರ ಮುಖಂಡತ್ವದಲ್ಲಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ರಾಜ್ಯಾದ್ಯಂತ ನಾವು ಈ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ. ರಾಷ್ಟ್ರದಲ್ಲಿ ಎಲ್ಲೇ ಇದು ವಿರೋಧವಾಗಿದ್ದರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ, ಪ್ರಧಾನಿಗಳೇ, ನಿಮ್ಮ ಪ್ರತಿಷ್ಠೆಗೆ ಭಾರತೀಯ ರೈತರ ಹಿತಾಸಕ್ತಿ ಕೊಲ್ಲಬೇಡಿ. ಇದು ನಮ್ಮ ಹೋರಾಟದ ಘೋಷಣೆ. ನಿಮ್ಮಿಂದ ನಮ್ಮ ದೇಶ ಹಾಳಾಗೋಗ್ತೈತೆ. ಅಮೆರಿಕಾದಿಂದ ನಮ್ಮ ದೇಶದ ನಮ್ಮ ಮಾರ್ಕೆಟ್ಗೆ ಯಾರು ಬರ್ತಾ ಇಲ್ಲ, ನಮ್ಮ ಪದಾರ್ಥ ಯಾರು ತಗೊಳ್ಳೋರಿಲ್ಲ. ದೇಶ ಅಂತ ಯಾರು ಬಂದ ಅವ್ರನ್ನೂ ಬಿಡ್ತಾ ಇಲ್ಲ. ದಯವಿಟ್ಟು ನಮ್ಮ ದೇಶದ ಮಾರ್ಕೆಟ್, ನಮ್ಮ ದೇಶದ ರೈತರು ಕಾಪಾಡ್ರಪ್ಪ, ನಮ್ಮ ಪದಾರ್ಥ ತಗೊಳ್ರಪ್ಪ. ಮಾಧ್ಯಮ ಮಿತ್ರರೇ, ಈ ದಿನ ನಮ್ಮ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ಘಟಕ ವಿನೂತನವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಾವಿಲ್ಲಿ ತೋರಿಸ್ತಾ ಇದ್ದೇವೆ, ನೀವು ನೋಡ್ಬೋದು. ಸ್ವದೇಶಿ ಬೆಳೆದಂಥ ರೈತರ ಗತಿ ಏನು, ವಿದೇಶಿಗಳು ಸನ್ಮಾನ್ಯ ಮೋದಿಯವರು ಮಾಡಿರ್ತಕ್ಕಂಥ ಅಗ್ರಿಮೆಂಟಿಂದ ಆಗ್ತಕ್ಕಂಥ ಅನಾಹುತ ಏನು ಅಂತಕ್ಕಂಥದ್ದು ಇದನ್ನು ನೋಡಬೇಕಾಗಿದೆ. ನಾವು ಗುಲಾಮಗಿರಿಯಿಂದ ಆಚೆ ಬಂದು 75 ವರ್ಷ ಆಯಿತು. ಆದರೆ ಆರ್ಥಿಕವಾಗಿ ನಾವು ಗುಲಾಮಗಿರಿಯಲ್ಲೇ ಇದ್ವಿ. ಆದರೆ ಮೋದಿಯವರು 75 ವರ್ಷದ ನಂತರ ಅಚ್ಚೇ ದಿನ್ ಅಂತೇಳಿ ನಮ್ಮ ರೈತರನ್ನೆಲ್ಲ ಕಚ್ಚೇ ದಿನ ಮಾಡಾಕ್ತಾ ಇದ್ದಾರೆ. ರೈತರನ್ನ ನೇಣಾಕೊಳ್ಳೋ ಸ್ಥಿತಿಗೆ ತಂದಿಡ್ತಾ ಇದ್ದಾರೆ. ನಮ್ಮ ರೈತರಿಗೆ ಬೇಕಾಗಿರೋದು ಧನ ಸಹಾಯ ಅಲ್ಲ, ಯಾವ ಸಹಾಯನೂ ಅಲ್ಲ. ನಮಗೆ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ನೀರು, ವಿದ್ಯುತ್ ಶಕ್ತಿ ಮತ್ತು ಅವರು ಬೆಳೆದಂಥ ಬೆಳೆಗೆ ಮಾರುಕಟ್ಟೆಯನ್ನು ಕೊಡ್ತಕ್ಕಂಥ ಸರ್ಕಾರ ಬೇಕು. ಅಂಥದ್ರಲ್ಲಿ ನಮ್ಮ ರೈತರು ಸಾಲ ಮಾಡಿ ಕಷ್ಟಪಟ್ಟು ಬೆಳೆದಂಥ ದವಸ ಧಾನ್ಯಗಳನ್ನು ಅವರು ಇಷ್ಟ ಬಂದಂಥ ಮಾರುಕಟ್ಟೆಯಲ್ಲಿ ಅವರ ಬೆಲೆಗೆ ಮಾರುವಂಥ ದಿನ ಬರೋವರೆಗೂ ರೈತರು ಎಂದು ಉಳಿದ ಆಗಲ್ಲ.
ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ರೈತನ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸವನ್ನ ಇವತ್ತು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಹಿಂದೆ 3 ಮಾರಣಾಂತಿಕ ರೈತ ವಿರೋಧಿ ಬಿಲ್ಗಳನ್ನು ತಂದು ಸಾಕಷ್ಟು ಹೋರಾಟದ ನಂತರ ಅದನ್ನು ಹಿಂಪಡೆದ್ರು. ಈಗ ಈ ಏನು ಟ್ರಂಪ್ ಇದ್ದಾರೆ, ಅಯೋಗ್ಯನ ಇವರು ಮಂಡಿಯೂರಿದ್ದಾರೆ. ಯಾಕೆ ಮೋದಿ 58 ಇಂಚಿನ ಮೋದಿ ಹಿಂಗಾಗಿದ್ದೇಕೆ ಅಂತ ಹೇಳ್ಬೇಕಾಗಿದೆ ನಮಗೆ. ಮೋದಿಗೆ ಇಲ್ಲಿ ಅವರು ಬರೀ ಪೇಪರ್ ಟೈಗರು. ನೀವು ಮೀಡಿಯಾದವರು ಎಲ್ಲರನ್ನೂ ಕೇಳ್ತೀವಿ. ಅದು 11 ವರ್ಷದಲ್ಲಿ, ಅದು 16 ವರ್ಷದಲ್ಲಿ ಸನ್ಮಾನ್ಯ ಮೋದಿಯವರು, ನಮ್ಮ ದೇಶದ ಮಹಾನ್ ಪ್ರಧಾನಮಂತ್ರಿಯವರು ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ನೀವು ಯಾಕೆ ಹೋಗಿ ಯಾರನ್ನೋ ಒಂದು ಪ್ರಶ್ನೆ ಕೇಳಲ್ಲ? ಯಾರೋ ಮೀಡಿಯಾದವರು ಒಬ್ಬರಿಗೂ ಧೈರ್ಯ ಇಲ್ವಾ? ಮೋದಿಯವ್ರನ್ನ ಬನ್ನಿ ಒಂದು ಪ್ರಶ್ನೆ ಕೇಳ್ತೀವಿ ಉತ್ತರ ಹೇಳಲಿಕ್ಕೆ. ಎಲ್ಲರೂ ಗೋಧಿ ಮೀಡಿಯಾನೇ ಆಗ್ಬಿಟ್ಟಿದಾರ. ಸೊ ಮೀಡಿಯಾದವರು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ರೈತರ ಪರವಾಗಿ ನೀವೆಲ್ಲ ಹೋರಾಟ ಮಾಡಬೇಕು. ಆಮ್ ಆದ್ಮಿ ಪಾರ್ಟಿ ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ರೈತರ ಪರವಾಗಿ ಹೋರಾಟಕ್ಕೆ ನಿಲ್ತದೆ. ಇದರ ಜೊತೆಗೆ ಯಾವುದೇ ಬಿಜೆಪಿ ವಿರೋಧಿ ಪಕ್ಷಗಳು ಈ ರೈತ ಪರವಾಗಿ ಹೋರಾಟವನ್ನು ಮಾಡಿದ್ರೆ ಆಮ್ ಆದ್ಮಿ ಪಕ್ಷ ಅವರ ಜೊತೆ ಕೈ ಜೋಡಿಸಿ ಹೋರಾಟವನ್ನು ಮಾಡ್ತದೆ. ನೀವೆಲ್ಲರೂ ರೈತರು, ಜನಸಾಮಾನ್ಯರು ಎಲ್ಲರೂ ಸಹ, ವಿದ್ಯಾವಂತರು ಸಹ ಈ ರೈತರ ಹೋರಾಟಕ್ಕೆ ರೈತರ ಪರವಾಗಿ ನಿಲ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಕಾಪಾಡ್ರಪ್ಪ, ನಮ್ಮ ರೈತರಿಗೆ ಸವಲತ್ತುಗಳನ್ನ ಕೊಡ್ರಪ್ಪ. ನಾವೇ ದುಡಿತೀವಿ, ನಮಗ್ ತಾಕತ್ತಿದೆ, ನಮಗ್ ಸವಲತ್ತು ಕೊಡ್ರಪ್ಪ. ಅಮೆರಿಕರಿಗೆ ಭಾರತದ ಮಾರ್ಕೆಟ್ ಬಂದ್ ತಗೊಳ್ರಪ್ಪ, ಅಮೆರಿಕದು ಬೇಡ. ಬಂದ್ರಪ್ಪ, ನಮ್ ದೇಶದ ರೈತರು ಕಾಪಾಡ್ರಿ, ನಮ್ ದೇಶದ ರೈತರು ಕಾಪಾಡ್ರಿ. ಕಷ್ಟಪಡ್ತಾರೆ, ಯಾವ್ದು ಸಹಕಾರ ಇಲ್ಲ, ರಸಗೊಬ್ಬರ ಇಲ್ಲ, ಎಲ್ಲಾ ಮೀರಿ ತಗೊಂಡ್ಬಂದು ದುಡ್ದಿದ್ದೀನಲ್ಲ. ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿವಸ ನಾವು ಫ್ರೀಡಮ್ ಪಾರ್ಕಲ್ಲಿ ಅಮೆರಿಕ ಭಾರತದ ನಡುವೆ ವ್ಯಾಪಾರ ಒಪ್ಪಂದ ವಿರುದ್ಧ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಈಗ ಒಂದು ಕ್ರಿಕೆಟ್ ಪಂದ್ಯ ಆಗಲಿ, ಏನಾದ್ರು ಒಂದು ಫುಟ್ಬಾಲ್ ಪಂದ್ಯ ಆಗಲಿ ಮುಗಿದ ಮೇಲೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಹೇಗಿತ್ತಪ್ಪ ಪಿಚ್ಚು, ಏನು ಆಟ ಆಡಿದ್ರಿ, ಗೆದ್ರೋ ಸೋತ್ರೋ, ಯಾತಕ್ಕೆ ಗೆದ್ರಿ, ಯಾತಕ್ಕೆ ಸೋತ್ರಿ, ಏನಾಯ್ತು ಅಂತ. ಆದರೆ ನಾವು ಭಾರತ ಅಮೆರಿಕ ಒಪ್ಪಂದ ಗುಟ್ಟಲ್ಲಿ ಮಾಡಿಕೊಂಡು ಮೋದಿ ಸಾಹೇಬರು ಅವರು ಹೋಗಲಿಲ್ಲ. ಈಗ ಇನ್ನೂ ಆಗಿದೆಯೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ. ಒಂದು ಪ್ರೆಸ್ ಕಾನ್ಫರೆನ್ಸ್ ಮೀಟ್ ಮಾಡಿಬಿಟ್ಟು ತಿಳಿಸ್ಬೇಕು. ಭಾರತ ದೇಶದ 67% ನಮ್ಮ ಪಾಪ್ಯುಲೇಷನ್ನು ರೈತಾಪಿ ರೈತಾಪಿ ಇದರಲ್ಲಿ ವ್ಯವಸಾಯದಲ್ಲಿ ತೊಡಗಿದ್ದಾರೆ. ಅದರೊಂದಂದ್ರೆ 90-95 ಕೋಟಿ ಜನ. ಅಂಥವ್ರಿಗೆ ಒಂದು ದೊಡ್ಡ ಹೊಡೆತ ಆಗಿದೆ ಈ ಭಾರತ ಹಾಗೂ ಅಮೆರಿಕ ಒಪ್ಪಂದ. ಅದರಲ್ಲಿ ಮುಖ್ಯಾಂಶಗಳು ಏನು ಅಂದರೆ, ಟೆಕ್ನಾಲಜಿ ಬಿಟ್ಬಿಡಿ, ಟೆಕ್ನಾಲಜಿ ಏನಾದ್ರು ತಂದರೆ ಸಹ ನಮಗೆ ಅದೇನು ಪ್ರಾಬ್ಲಮ್ ಇಲ್ಲ. ಅದು ನಿಮ್ಮದು ಚಿಪ್ಸ್ ಆಗಲಿ, ಸಾಫ್ಟ್ವೇರ್ ಆಗಲಿ, ಏರೋಪ್ಲೇನ್ಸ್ ಆಗಲಿ, ಇಂಜಿನ್ ಆಗಲಿ, ಇದೆಲ್ಲ ಆಗುತ್ತೆ. ಆದರೆ ರೈತರಿಗೆ ಇದೊಂದು ದೊಡ್ಡ ಒಂದು ಮರಣ ಶಾಸನ ಆಗಿ ಬಂದಿದೆ. ಯಾಕೆ ಅಂತಂದರೆ, ಸೋಯಾ ಮೇಲೆ ಸಹ ಒಂದು 54 ಲಕ್ಷ ಟನ್ನು ಸೋಯಾ ಉತ್ಪಾದನೆ ಆಗುತ್ತೆ. ಅದನ್ನ ಈಗ ಇಂಪೋರ್ಟ್ ಮಾಡ್ಕೋಬೇಕು, ಭಾರತ ದೇಶಕ್ಕೆ ತಗೊಂಡ್ಬರ್ಬೇಕು. ಅಲ್ಲಿ 0 ಟ್ಯಾರಿಫ್. ನಮ್ಮ ದೇಶದ ರೈತರು ಏನು ಅವ್ರೇನಾದ್ರು ಹೊರಗೆ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅದಕ್ಕೆ 18% ಡ್ಯೂಟಿ ಹಾಕ್ತಾರೆ. ಅಲ್ಲಿಂದ ಬರೋದಕ್ಕೆ 0. ಸೋಯಾ ಎಣ್ಣೆ ಸಹ ಅದಕ್ಕೂ ಡ್ಯೂಟಿ 0 ಮಾಡಿಬಿಟ್ಟಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಇನ್ನು ಸೋಯಾ ಉತ್ಪನ್ನ ಮಾಡೋ ರೈತರೆಲ್ಲ ನೇಣು ಹಾಕ್ಕೊಂಡು, ಮರಣ ಶಾಸನ ಅಂತ ಹೇಳಿದ್ನಲ್ಲ, ನೇಣು ಹಾಕ್ಕೊಂಡು ಸಾಯಲೇಬೇಕು. ಅವ್ರ ಆದಾಯ ಕಡಿಮೆ ಆಗ್ತಾ ಇದೆ. ಇನ್ನೊಂದು ದೊಡ್ಡ ವಿಷಯ ಏನು ಅಂತಂದರೆ, ಅಮೆರಿಕಾದಲ್ಲಿ ಪ್ರತಿ ರೈತಂಗೂ ವರ್ಷಕ್ಕೆ 22 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ನಮ್ಮ ದೇಶದಲ್ಲಿ ರೈತನಿಗೆ ಅವನಿಗೆ ವಾರ್ಷಿಕವೇ ಒಂದು 60-70 ಸಾವಿರ ಅವ್ನು ದುಡಿಮೆ ಆಗುತ್ತೆ. ನೋಡಿ ಎಷ್ಟು ಹೊಡೆತ ಆಗುತ್ತೆ. ಬರೋ ದಿನಗಳಲ್ಲಿ ನಮ್ಮ ರೈತ ನಿಜವಾಗ್ಲೂ ದೊಡ್ಡ ಸಂಕಷ್ಟದಲ್ಲಿದ್ದಾನೆ, ಇನ್ನೂ ಸಂಕಷ್ಟಕ್ಕೆ ಸಿಲುಕ್ತಾನೆ. ನಾವು ಈ ಒಪ್ಪಂದದ ವಿರುದ್ಧ ನಾವು ನಮ್ಮ ಧ್ವನಿ ಎತ್ತಾ ಇದ್ದೀವಿ. ಎಲ್ಲ ದೇಶದ ಎಲ್ಲ ರೈತರಲ್ಲೂ ಎಷ್ಟೋ ಕಡೆ ಈಗಾಗಲೇ ಒಂದು ಪ್ರತಿಭಟನೆ ನಡೀತಾ ಇದೆ. ನಾವು ರೈತರ ಪರವಾಗಿ ಅವ್ರ ಬೆನ್ನೆಲುಬಾಗಿ ನಿಂತಿದ್ದೀವಿ. ಆಮ್ ಆದ್ಮಿ ಪಕ್ಷ, ಬಡವರ ಪಕ್ಷ, ಜನಸಾಮಾನ್ಯರ ಪಕ್ಷ, ಸಾರ್ವಜನಿಕರ ಪಕ್ಷ, ಪ್ರತಿಯೊಬ್ಬರು ಸಾರ್ವಜನಿಕರು ಈ ಭಾರತ ದೇಶದ ಪ್ರತಿಯೊಬ್ಬರು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಈ ಭಾರತ ಅಮೆರಿಕ ಒಪ್ಪಂದ ವಿರುದ್ಧ ಎಲ್ಲರೂ ತಮ್ಮ ತಮ್ಮ ಧ್ವನಿಯನ್ನು ಎತ್ತಬೇಕು. ಇಲ್ಲದೆ ಇದ್ದರೆ ನಮ್ಮ ರೈತ ನೇಣು ಹಾಕ್ಕೊಂಡು ಸಾಯೋದೇನೆ ಗತಿ. ಇನ್ನೊಂದು, ಎಷ್ಟು ಹಾಲಿನ ಉತ್ಪನ್ನ, ಚೀಸ್ ಆಗಲಿ, ಮೊಸರಾಗಲಿ, ಬೆಣ್ಣೆ ಆಗಲಿ, ಹಾಲು, ಇದೆಲ್ಲ ಆ ದೇಶದಿಂದ ಬರುತ್ತೆ. ಅಲ್ಲಿ ಜರ್ಸಿ ಕೌ ಅಂತ ಒಂದು ಹಸುನ ಬೆಳೆಸ್ತಾರೆ. ಒಂದೊಂದು ಕೌ ನೋಡಿದ್ರು ಅದು ಒಳ್ಳೆ ಆನೆ ಥರ ಇರುತ್ತೆ. ಅದಕ್ಕೆ ಆಕ್ಸಿಟೋಸಿನ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಇಲ್ಲಿ ನಮ್ಮ ಹಸುಗೆ ದಿನಕ್ಕೆ ಒಂದು 4-5 ಲೀಟ್ರ್ ಹಾಲು ಕೊಟ್ಟರೆ ಅದು 40-50 ಲೀಟ್ರ್ ಹಾಲು ಕೊಡುತ್ತೆ. ಅಲ್ಲಿ ಪ್ರತಿಯೊಬ್ಬರು ರೈತರ ಹತ್ರನೂ
100, 150, 200, 1000 ಎಕರೆ ಜಮೀನಿದೆ. ನೋಡಿ ನೀವು ಎಕಾನಮೀಸ್ ಆಫ್ ಸ್ಕೇಲ್ ಅಂತಾರಲ್ಲ, ಜಾಸ್ತಿ ಉತ್ಪಾದನೆ ಮಾಡಿದ್ರೆ ನಿಮ್ಮ ವೆಚ್ಚ ಪರ್ ಲೀಟರ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಇಂಥವೆಲ್ಲ ಒಂದು ಕುತಂತ್ರದ ವಿರುದ್ಧ ನಾವು ನಮ್ಮ ಧ್ವನಿಯನ್ನು ಎತ್ತಿ ರೈತರ ಪರವಾಗಿ ನಾವು ಹೋರಾಡ್ತೀವಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಎಲ್ಲರ ಮೇಲೆ.